ಬಸವಣ್ಣನವರ ವಚನಗಳನ್ನು ನನ್ನದೇ ಆದ ರೀತಿಯಲ್ಲಿ ನಿರ್ವಚನ ಮಾಡಿರುವಂತಹ ಸಂತೃಪ್ತಿ ನನ್ನಲ್ಲಿದೆ. ಅವುಗಳಲ್ಲಿ ಕೆಲವು ಬಸವಣ್ಣನವರ ವಚನಗಳು ಹಾಗೂ ಅವರ ಆ ವಚನಗಳಿಗೆ ನನ್ನ ನಿರ್ವಚನ ಇಂತಿದೆ. ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ನನೆಯೊಳಗಣ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮ ದೇವರ ನಿಲವು ಕನ್ಯೆಯ ಸ್ನೇಹದಂತಿದ್ದಿತ್ತು. ನಿಜವಾದ ಭಕ್ತಿ ಎಂದರೆ ಪ್ರದರ್ಶನವಲ್ಲ. ಜಗದ ಜನರನ್ನು ಮೆಚ್ಚಿಸಲು ನಾವು ಮಾಡುವ ಯಾವುದೇ ಕ್ರಿಯೆಗಳು ಸಹಜವಾದುದಲ್ಲ. ಭಕ್ತಿ ಎಂದರೆ ಅಂತರಂಗದ ಅನುಭೂತಿ, ಅಂತರಂಗದ ಅನುಭವ. ನಾವಿದನ್ನು ಅನುಭವಿಸಬೇಕೇ ವಿನಃ ಪ್ರದರ್ಶಿಸಬಾರದು. ಈ ಭಕ್ತಿ ಎಂಬುದು ಹೇಗಿರಬೇಕೆಂದರೆ ನೀರಿನಲ್ಲಿ ಅಡಗಿರುವ ಅಗ್ನಿಯಂತೆ, ಸಸಿಯಲ್ಲಿ ಅಡಗಿರುವ ರಸದಂತೆ, ಮೊಗ್ಗುಗಳಲ್ಲಿ ಅಡಗಿರುವ ಸುವಾಸನೆಯಂತೆ, ಕನ್ಯೆಯ ಹೃದಯದಲ್ಲಿರುವ ಪವಿತ್ರ ಪ್ರೇಮದಂತೆ. ಅದರಂತೆ ಕೂಡಲ ಸಂಗಮನ ನಿಜ ನಿಲುವು ಕೂಡ ಭಕ್ತನ ಹೃದಯದ ಅಂತರಂಗದಲ್ಲಿ ಪ್ರತಿಬಿಂಬಿತವಾಗುತ್ತದೆ ಎಂದಿದ್ದಾರೆ ಬಸವಣ್ಣನವರು. ಅಂದರೆ ನಾವು ಸತ್ಯ ಶುದ್ಧರಾಗಿರಬೇಕು. ಈ ಸತ್ಯ ಶುದ್ಧ ಎಂಬುದು ಕಾಯ, ವಾಚ, ಮನಸ ಇರಬೇಕು. ಕಪಟ ವಂಚನೆಗಳು ಇರುವಲ್ಲಿ ಕೂಡಲ ಸಂಗಮ ಇರುವುದಿಲ್ಲ. ನಮಗಿರುವ ಅದೃಶ್ಯ ಭಕ್ತಿ ಹಾಗೂ ಭಗವಂತನಿಗೆ ನಮ್ಮಲ್ಲಿರುವ ಅಂತರಂಗದ ಪ್ರೇಮಕ್ಕೆ ಸಾಕ್ಷಿ ಹೇಳುವ ವಚನವಿದು. ನಾವಿದರಿಂದ ಈ ಸಮಾಜದ ತೀರ ಸಾಮಾನ್ಯರು ಅಸಾಮಾನ್ಯ ವ್ಯಕ್ತಿತ್ವ ಹೊಂದಿರುವವರೆಂದು ಅರಿಯಬಹುದು. ಹುಟ್ಟು ಮುಖ್ಯವಲ್ಲ, ಹುಟ್ಟಿದವನು ಎಂತು ಬೆಳೆಯುತ್ತಾನೆ ಎಂಬುದೇ ಮುಖ್ಯ. ಈ ಜಗತ್ತಿನಲ್ಲಿ ಚಿರ ಎಂಬುದು ಯಾವುದಿದೆ ಎಂಬುದನ್ನರಿತು ನೀರ ಮೇಲಿನ ಗುಳ್ಳೆಯಂತಹ ಬದುಕನ್ನು ನಮ್ಮದಾಗಿಸಿಕೊಳ್ಳದೆ ಬಂದವರು ಹೋದ ಮೇಲೂ ಉಳಿಯುವಂತಾದರೆ, ಲೋಕ ದಿನ ದಿನವೂ ನೆನೆಯುವಂತಾದರೆ ಅದೇ ಬದುಕ ಸಾರ್ಥಕತೆ, ಅದೇ ಶರಣತನ. ರಣಭಾವ ಮರೆತು ಶರಣರಾಗೋಣ, ಭಗವಂತನನ್ನು ಒಲಿಸಿಕೊಳ್ಳೋಣ. ಮತ್ತೊಂದು ವಚನ, ಕಾಯ ವಿಕಾರ ಕಾಡಿಹುದಯ್ಯ, ಮನೋವಿಕಾರ ಕೂಡಿಹುದಯ್ಯ, ಇಂದ್ರಿಯ ವಿಕಾರ ಸುಳಿವುದಯ್ಯ, ಸುಳಿವಿನೊಳಗೆ ಸುಳಿವುತ್ತಲಿದ್ದೇನೆ ಸಿಲುಕಿಸದಿರಯ್ಯ, ಅನ್ಯ ಚಿತ್ತ ವಿರಿಸದಿರಯ್ಯ, ನಿಮ್ಮ ಚಿತ್ತ ವಿರಿಸಯ್ಯ, ಅನುಪಮ ಸುಖ ಸಾರಾಯ ಶರಣರಲ್ಲಿ ಕೂಡಲ ಸಂಗಮ ದೇವಯ್ಯ, ಇದನ್ನೇ ಬೇಡುವೆನಯ್ಯ. ಶರೀರ, ಮನಸ್ಸು ಮತ್ತು ಇಂದ್ರಿಯಗಳು ಮಾನವ ಬದುಕನ್ನು ಕಾಡುವ ನಿತ್ಯ ನಿರಂತರ ಅಡಚಣೆಗಳು. ಇವುಗಳ ಹಮ್ಮು ಬಿಮ್ಮುಗಳೇ ಸಾಧನೆಗೆ ಸದಾ ಅಡ್ಡಿಯಾಗಿರುವಂತಹುದು. ಮನದಲ್ಲಿ ತುಂಬಿರುವ ಅಹಂಕಾರ, ಮಮಕಾರ, ತನ್ನ ದೇಹದ ರೂಪ ಹಾಗೂ ಶಕ್ತಿಯ ಬಗೆಗಿರುವ ಅಪರಿಮಿತ ವಿಶ್ವಾಸ ಮತ್ತು ಸುತ್ತಲಿನ ಜಗವನ್ನು ನನ್ನದಾಗಿಸಿಕೊಳ್ಳಬೇಕು ಎನ್ನುವ ಅತಿಯಾಸೆಯೇ ವಿಕಾರಗಳಾಗಿ ಬದುಕನ್ನು ಕಾಡುತ್ತವೆ, ಬದುಕಿನಲ್ಲಿ ಕೂಡುತ್ತವೆ, ಸುಳಿದಾಡಲು ಪ್ರಾರಂಭಿಸುತ್ತವೆ. ಈ ಸುಳಿವಿನಲ್ಲಿ ಸಿಲುಕಿಕೊಂಡಿರುವ ಸಾಧಕ ಅದರಿಂದ ಹೊರಬರುವ ದಾರಿಯನ್ನು ಅರಿಯಲಾಗದೆ ಕಳವಳದ ಕೊಳದಲ್ಲಿ ಮೇಲೇಳಲಾಗದಂತೆ ಸಿಕ್ಕಿಕೊಂಡು ಹಪಹಪಿಸುತ್ತಿರುತ್ತಾನೆ. ಹಾಗಾಗಿ ಅವನ ಪ್ರಾರ್ಥನೆ ಎಂದರೆ, ನನ್ನನ್ನು ವಿಕಾರಗಳ ಸುಳಿಯಲ್ಲಿ ಸಿಲುಕಿಸದಿರು, ಭಗವಂತನಲ್ಲಿ ಹೊರತಾಗಿ ಬೇರಾವುದರಲ್ಲೂ ನನ್ನ ಚಿತ್ತ ಆಕರ್ಷಿತವಾಗುವಂತೆ ಮಾಡದಿರು, ಅನವರತ ನಿನ್ನನ್ನೇ ತ್ರಿಕರಣ ಪೂರ್ವಕವಾಗಿ ಧ್ಯಾನಿಸುವಂತೆ ಮಾಡು ಎಂಬುದು ಮಾತ್ರ. ಶರಣರು ಸಾರವತ್ತಾದ ಸುಖವನ್ನು ಪಡೆದವರು, ಆದರೆ ಇಂದಿದ್ದು ನಾಳೆ ಇಲ್ಲದಿರುವ ನಶ್ವರ ಸುಖದತ್ತ ಆಕರ್ಷಿತರಾದವರಲ್ಲ. ಇಂತಹ ಶರಣರು ಆತ್ಮಸಖರಾದರೆ ಕೂಡಲ ಸಂಗಮ ದೇವನೇ ಒಲಿದಂತೆ. ಇದರ ಹೊರತಾಗಿ ಬೇರಾವ ಪ್ರಾರ್ಥನೆಯೂ ಇಲ್ಲವೆಂಬುದು ಅಣ್ಣನವರ ಮನದಿಚ್ಛೆಯಾಗಿದೆ. ಭಗವಂತನ ಮೂರ್ತ ರೂಪರಾದ ಶರಣರ ಸಹವಾಸವೇ ಭವ ಬಂಧನದಿಂದ ಬಿಡಿಸುವಂತಹುದು ಎನ್ನುವ ಮಾತಿನನುಸಾರ ನಮ್ಮ ಬದುಕು ಸಾಗಬೇಕು. ಎಲವದ ಮರ ಹೂತು ಫಲವಾದ ತೆರನಂತೆ ಸಿರಿಯಾದಡೇನು ಶಿವಭಕ್ತಿ ಇಲ್ಲದನ್ನಕ್ಕ, ಫಲವಾದಡೇನು ಹೇಳ ಹಾವು ಮೆಕ್ಕೆಯ ಕಾಯಿ, ಕುಲವಿಲ್ಲದ ರೂಹು ಎಲ್ಲಿದ್ದಡೇನು, ಬಚ್ಚಲ ನೀರು ತಿಳಿದಲ್ಲಿ ಫಲವೇನು, ಅವ ಗುಣಿಗಳ ಮೆಚ್ಚ
ಕೂಡಲ ಸಂಗಮ ದೇವ. ಯಲವರದ ಮರ ಎಂದರೆ ಬೂರಗದ ಮರ. ಈ ಬೂರಗದ ಮರ ಹೂವು ಬಿಟ್ಟು ಹಣ್ಣಾದರೂ ಅದರಿಂದೇನೂ ಪ್ರಯೋಜನವಿಲ್ಲ. ಏಕೆಂದರೆ ಅದರಲ್ಲಿ ಆಸ್ವಾದಿಸಲು ಹಿತವೆನಿಸುವ ತಿರುಳೇ ಇಲ್ಲ. ಹಾಗೆಯೇ ಸದ್ಗುಣಗಳಿಲ್ಲದ ಮಾನವ ಅದೆಷ್ಟೇ ಸುಂದರವಾಗಿ ಹೊರನೋಟಕ್ಕೆ ಕಂಡು ಬಂದರೂ ಆತ ಶಿವನೊಲುಮೆಗೆ ಪಾತ್ರನಾಗನು. ದೇವನು ಅವಗುಣಿಗಳನ್ನು ಬಯಸದಿರುವಂತೆ ಸಮಾಜವು ಅವಗುಣವುಳ್ಳ ಪೀಡಕರನ್ನು ಎಂದೂ ಒಪ್ಪಿಕೊಳ್ಳದು. ಸಮಾಜ ಸೇವಕನೆಂದು ಸ್ವಯಂ ಘೋಷಿತ ಕರೆಸಿ ಮೆರೆಸಿಕೊಳ್ಳುವವನನ್ನೂ ಒಪ್ಪಿಕೊಳ್ಳದು. ಶಿವಭಕ್ತಿ ಇಲ್ಲದವನ ಸಂಪತ್ತು ಯಾವ ಘನತರ ಕೆಲಸಕ್ಕೂ ಸಲ್ಲಲಾರದು. ಇದು ಹಾವು ಮೆಕ್ಕೆಯ ಬಳ್ಳಿಯ ಗೊಂಚಲುಗಳಿದ್ದಂತೆ. ಹಾವು ಮೆಕ್ಕೆಯ ಬಳ್ಳಿ ಗೊಂಚಲಾಗಿ ಕಾಯಿಗಳನ್ನು ಬಿಟ್ಟರೂ ಅವು ಯಾವ ಉಪಯೋಗಕ್ಕೂ ಬಾರದು. ಅದರಂತೆ ಕುಲವಿಲ್ಲದ ರೂಪು ಸೌಂದರ್ಯ ಎಲ್ಲಿದ್ದರೇನು, ಯಾವ ವ್ಯಕ್ತಿಯಲ್ಲಿದ್ದರೇನು? ನಾಯಿಯ ಮೊಲೆಯ ಹಾಲು ಪಂಚಾಮೃತಕ್ಕೆ ಸಲ್ಲದಿರುವಂತೆ ಶಿವಭಕ್ತಿ ಇಲ್ಲದವನ ಸಂಪತ್ತು ದೇವರಿಗೆಂದೂ ಪ್ರಿಯವೆನಿಸದು. ಪುರಸ್ಕಾರಕ್ಕೆ ಅರ್ಥವಿಲ್ಲದ ವಸ್ತುವದು. ಬಚ್ಚಲ ನೀರು ತಿಳಿಯಾದರೂ ಸೇವನೆಗೆ ಅನರ್ಹವೆನಿಸುವಂತೆ ಸದ್ಗುಣಗಳಿಲ್ಲದ ಅವಗುಣಿಗಳು ಸಮಾಜದಲ್ಲಿ ಎಂತಹ ಸ್ಥಾನಮಾನದಲ್ಲಿ ಮೆರೆಯುತ್ತಿದ್ದರೂ ರೂಪು, ಅಧಿಕಾರ, ಅಂತಸ್ತು, ಆಸ್ತಿ, ಸಿರಿವಂತಿಕೆಗಳಿಂದ ಮೆರೆಯುತ್ತಿದ್ದರೂ ದೇವರೊಲುಮೆಗವರು ಪಾತ್ರರಾಗರು ಎನ್ನುತ್ತಾ ಹಣಕ್ಕೆ ಕಪಟಕ್ಕೆ ಮನ್ನಣೆಯಿಲ್ಲ, ಮನ್ನಣೆ ಇರುವುದು ಗುಣಕ್ಕೆ ಮಾತ್ರವೆಂದು ಶರಣನಿಗೆ ಗುಣವೇ ಭೂಷಣ ಎಂದಿದ್ದಾರೆ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆ ಮತ್ತುಂಟೆ? ಈ ಲೋಕದೊಳಗೆ ಮತ್ತೆ ಅನಂತ ಲೋಕ. ಶಿವಲೋಕ ಶಿವಾಚಾರವಯ್ಯ. ಶಿವಭಕ್ತನಿದ್ದ ಠಾವೇ ದೇವಲೋಕ. ಭಕ್ತನಂಗಳವೇ ವಾರಣಾಸಿ, ಕಾಯವೇ ಕೈಲಾಸ. ಇದು ಸತ್ಯ ಕೂಡಲ ಸಂಗಮ ದೇವ. ಮನಸ್ಸು ಮಲ್ಲಿಗೆಯಂತಿದ್ದರೆ ಸುತ್ತಲೂ ಸುಮಧುರ ಗಂಧ ಬೀರುತ್ತದೆ. ತಾನಿರುವ ಜಾಗವನ್ನೇ ಅದು ದೇವನಂದನವಾಗಿಸುತ್ತದೆ. ಶಿವಭಕ್ತರಿರುವಲ್ಲಿ ಸುತ್ತಲಿನ ಪರಿಸರವು ಬದಲಾಗಿ ಪರಮ ಪವಿತ್ರ ತಾಣವದು ಎನಿಸುತ್ತದೆ. ಕಾಮನೆಗಳನ್ನು ಬೆನ್ನಿನಲ್ಲಿ ಕಟ್ಟಿಕೊಂಡು ದನ ಕನಕದ ಆಸೆಗೆ ಒಳಗಾಗಿ ಸುಖ ಕಾಣಲು ಹೊರಟವನ ಬದುಕಿನ ಆನಂದ ನೀರ ಮೇಲಿನ ಗುಳ್ಳೆಯಂತೆ ಕ್ಷಣದಲ್ಲೇ ಮಾಯ. ಮನುಷ್ಯನ ಭ್ರಮೆ, ಭೋಗ, ಸಂಸ್ಕೃತಿ, ಕಾಮದಾಟ ಆತನ ಬದುಕನ್ನು ಆಪೋಷಣ ತೆಗೆದುಕೊಳ್ಳುವ ಪರಮಶತ್ರುಗಳು ಎಂದರಿತಂತೆ ನಮಗೆ ದೇವಲೋಕ ಮೃತ್ಯಲೋಕವೆಂದರೆ ಏನೆಂದು ಅರಿವಾಗುತ್ತದೆ. ನಾವಿದನ್ನು ಎಲ್ಲೆಲ್ಲೋ ಹುಡುಕಬೇಕಾಗಿಲ್ಲ. ಹಾಗಾಗಿಯೇ ಬಸವಣ್ಣನವರು ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆ ಮತ್ತುಂಟೆ ಎಂದು ಕೇಳುತ್ತಾ ಈ ಲೋಕದಲ್ಲಿ ಇರುವ ಅನಂತ ಲೋಕಗಳೆಂದರೆ ಲೋಕ ಜೀವನದ ಹಲವಾರು ಸ್ತರಗಳು ಎಂದಿದ್ದಾರೆ. ಈ ಎಲ್ಲ ಸ್ತರಗಳು ಅಂದರೆ ನಮ್ಮ ಬದುಕಿನ ಹಂತಗಳು ಶಿವಾಚಾರದ ಪ್ರಭಾವದಿಂದ ಶಿವಲೋಕವಾಗುತ್ತದೆ. ಶಿವಲೋಕವೆಂದರೆ ಸದ್ಭಕ್ತನ ಹೃದಯ. ಹಾಗೆಯೇ ಶಿವಾಚಾರ ಅಥವಾ ದೇವಾಚಾರ ಸಂಪನ್ನನಾದ ಭಕ್ತನು ಇರುವ ಸ್ಥಳವೇ ದೇವಲೋಕ. ನಾವು ಪವಿತ್ರ ಕ್ಷೇತ್ರಗಳೆಂದು ಪರಿಗಣಿಸುವ ವಾರಣಾಸಿ ಆದಿ ಕ್ಷೇತ್ರಗಳನ್ನೆಲ್ಲ ನಿಜ ಭಕ್ತನ ಮನೆಯ ಅಂಗಳದಲ್ಲೇ ಕಾಣಬಹುದು. ದೇಹವೇ ದೇಗುಲ ಮಾತಿಗೆ ಅನುಸಾರವಾಗಿ ಕಾಯವೇ ಕೈಲಾಸವೆನಿಸುತ್ತದೆ. ಎಲ್ಲ ಪವಿತ್ರ ಕ್ಷೇತ್ರಗಳ ದರ್ಶನವನ್ನು ನಮ್ಮ ಮನದಂಗಳದಲ್ಲೇ ಮಾಡಲು ಸಾಧ್ಯ. ಇದಕ್ಕೆ ಬೇಕಿರುವುದೇ ಸಮತೆಯೇ ಯೋಗ. ಅಂದರೆ ನಾವೆಲ್ಲರೂ ಒಂದೇ ಎಂಬ ಇಂದ್ರಿಯ ಸಾರ. ನಾವು ಶುದ್ಧ ಶರಣರಾಗಿ ಭಗವದರ್ಪಣ ಬುದ್ಧಿಯಿಂದ ಕರ್ತವ್ಯ ಪ್ರಜ್ಞರಾಗಿ ಸ್ಥಿತಪ್ರಜ್ಞತೆ ಎಂದಿದ್ದರೆ ಭಗವಂತ ನಮ್ಮವನಾಗುತ್ತಾನೆ, ನಾವೇ ಭಗವಂತರಾಗುತ್ತೇವೆ. ಇದಕ್ಕೆ ಮೀರಿದ ಆನಂದ ಬೇರೆ ಇನ್ನೊಂದಿಲ್ಲ. ಬಂದುದ ಕೈಕೊಳ ಬಲ್ಲಡೆ ನೇಮ, ಇದ್ದುದ ವಂಚನೆಯ ಮಾಡದಿದ್ದಡೆ ಅದು ನೇಮ. ನಡೆದು ತಪ್ಪದಿದ್ದರೆ ನೇಮ, ನುಡಿದು ಹುಸಿಯದಿದ್ದಡೆ ನೇಮ. ನಮ್ಮ ಕೂಡಲ ಸಂಗನ ಶರಣರು ಬಂದಡೆ ಒಡೆಯರಿಗೊಡವೆಯ ನೊಪ್ಪಿಸುವುದೇ ನೇಮ. ಪಾಲಿಗೆ ಬಂದುದು ಪಂಚಾಮೃತವೆನ್ನುವ ಮಾತಿದೆ. ಆದರೆ ಪಾಲಿಗೆ ಬಂದದ್ದನ್ನು ದೇವರೂಪಿ ಶರಣ ಜಂಗಮರಿಗೆ ಪ್ರತಿಫಲದ ಅಪೇಕ್ಷೆ ಇರದೆ ಸಮರ್ಪಿಸುವುದೇ ನೇಮ ಎಂದಿದ್ದಾರೆ ಬಸವಣ್ಣನವರು. ಇದೇ ನಿಜವಾದ ಭಕ್ತಿ ಎಂದಿದ್ದಾರೆ ಕೂಡ.
ಜೀವನದಲ್ಲಿ ಘಟನೆಗಳು ಹೇಗೆ ಬರುವುದು ಎಂಬುದನ್ನು ಅರಿತವರು ಯಾರೂ ಇಲ್ಲ. ಹೇಗೆ ಬರುತ್ತದೆಯೋ ಹಾಗೆಯೇ ಅದನ್ನು ಹೆದರದೆ ಎದುರಿಸಬೇಕು. ಧೈರ್ಯಂ ಸರ್ವತ್ರ ಸಾಧನಂ ಮಾತಿನ ಅನುಸಾರ ಧೈರ್ಯದಿಂದ ಎದುರಿಸಿದಾಗ ಮಾತ್ರ ಸೋಲು ಗೆಲುವಾಗಿ ಪರಿವರ್ತಿತವಾಗಬಹುದು. ಆದರೆ ನಮ್ಮ ಬದುಕಿನ ಏರುಪೇರುಗಳು ಬನ್ನ ಬವಣೆಗಳು ಏನೇ ಇರಲಿ, ಸತ್ಯ ಶುದ್ಧ ಕಾಯಕವೇ ನಮ್ಮ ಉಸಿರಾಗಬೇಕು. ಬಂದುದನ್ನು ಬಂದಂತೆ ಸ್ವೀಕರಿಸುವ ಮನೋಭಾವ ನಮಗಿರಬೇಕು. ನಮ್ಮ ಆತ್ಮಕ್ಕೆ ನಾವೆಂದೂ ವಂಚನೆ ಮಾಡಬಾರದು. ನಮ್ಮನ್ನು ನಾವೇ ವಂಚಿಸಿದರೆ ನಮ್ಮನ್ನು ನಂಬಿದವರ ಗತಿ ಏನು? ನಡೆಯುವಿಕೆಯಲ್ಲಿ ತಪ್ಪು ಇರದಿದ್ದರೆ ಅದೇ ನೇಮ, ಅಂದರೆ ವ್ರತ. ಹುಸಿಯನ್ನು ಆಡದಿದ್ದರೆ ಅದುವೂ ನೇಮ. ಸನ್ಮಾರ್ಗದಿಂದ ಬರುವ ದುಡಿಮೆಯ ಫಲವೆಲ್ಲವೂ ದಾಸೋಹಕ್ಕೆ ಸೀಮಿತವಾಗಿ ನನ್ನದಿದು ನನಗಿದು ಎಂಬ ಪಾಶ ದೂರವಾಗಬೇಕು. ಬಂದುದನ್ನು ಶರಣರಿಗೆ, ಅಂದರೆ ದೇವರೂಪಿ ಸಜ್ಜನರಾಗಿ ಅರ್ಪಿಸಿದಾಗ ಮಾತ್ರ ಬದುಕಿನಲ್ಲಿ ಧನ್ಯತೆ. ಶರಣರೆಂದರೆ ನಿಜದ ಒಡೆಯರೆಂಬ ಅರಿವು ನಮಗಿದ್ದರೆ ಆನಂದ, ಅನುಭೂತಿ. ನಡೆ ನುಡಿಯ ಪರಿಶುದ್ಧವಾಗಿರುವ ಬದುಕಿನಲ್ಲಿ ಪಾಲಿಗೆ ಬಂದುದು ಪಂಚಾಮೃತ ಎನ್ನುವ ಭಾವನೆಯಲ್ಲಿ ಮನ ಪ್ರಸನ್ನತೆಯಿಂದ ಸ್ವೀಕರಿಸಿದರೆ ಅದು ಧನ್ಯತೆಗೆ ಕಾರಣವಾಗುತ್ತದೆ. ಶರಣರು ಎಂದರೆ ಬರಿಯ ಮಾನವರಲ್ಲ, ದೇವಮಾನವರು, ಶಿವಕಿಂಕರರು. ನಮ್ಮದು ಎಂಬುದೇನೂ ಇಲ್ಲ, ಎಲ್ಲವೂ ಅವರದ್ದೇ. ಕೀಳು ಮನದ ಹುಚ್ಚು ಬಲದ ದುರಾಸೆ ತುಂಬಿದ ಲೋಗಿಗರನ್ನು ಪರಿವರ್ತಿಸುವ ಗುಣವೇ ಶರಣತ್ವ. ಅಶನ ಕುಂದದು, ವ್ಯಸನ ಮಾಡದು, ಆರತವಡಗದು, ವ್ಯವಹಾರವು ಅಡುಗದು. ಮಜ್ಜನ ಕೆರವೆನಯ್ಯ ಕಾಯ ವಿಕಾರಿಯಾನು, ಮಜ್ಜನ ಕೆರವೆನಯ್ಯ ಜೀವ ವಿಕಾರಿಯಾನು. ಮಜ್ಜನ ಕೆರವೆನಯ್ಯ ಶರಣನಲ್ಲ, ಲಿಂಗೈಕ್ಯನಲ್ಲ, ಕೂಡಲ ಸಂಗಮ ದೇವರಲ್ಲಿ ಅಂತರ ಬೆಂತರ ನಾನಯ್ಯ. ಬಸವಣ್ಣನವರು ಭಕ್ತಿಯು ಅಳವಡದಿರುವ ಅತೃಪ್ತ ಮನಸ್ಸಿನ ಅರ್ಥನಾದವನ್ನು ಈ ವಚನದಲ್ಲಿ ಹೊಮ್ಮಿಸಿದ್ದಾರೆ. ಅವರ ನುಡಿಗಳಿವು. ದೇಹದಲ್ಲಿ ಹಸಿವು, ತೃಷೆ, ಇಂದ್ರಿಯ ವ್ಯಸನಾದಿಗಳು ಸದಾ ಬಾಧಿಸುತ್ತಿರುತ್ತವೆ. ಆಸೆ, ಆಮಿಷ, ವ್ಯಾವಹಾರಿಕ ಪ್ರಲೋಭನೆಗಳು ನಮ್ಮನ್ನು ಬಿಟ್ಟು ಎಂದೂ ದೂರ ಹೋಗವು. ವ್ಯಾವಹಾರಿಕ ಪ್ರಲೋಭನೆಗಳು ನಮ್ಮನ್ನು ಬಿಟ್ಟು ಎಂದೂ ದೂರ ಹೋಗವು ಎಂಬ ನಿಜದರಿವನ್ನು ನಾವು ಹೊಂದಿರಲೇಬೇಕು. ಶಿವಲಿಂಗಕ್ಕೆ ಅಭಿಷೇಕವನ್ನೇನೋ ಮಾಡುತ್ತೇವೆ, ಆದರೆ ಕಾಯವಿಕಾರ ಅಂದರೆ ಹಸಿವು, ತೃಷೆ ಇತ್ಯಾದಿ, ಹಾಗೂ ಜೀವವಿಕಾರ ಅಂದರೆ ಕಾಮಕ್ರೋಧ ಇವುಗಳಿಗೆ ಒಳಗಾಗುತ್ತಲೇ ಇರುತ್ತೇವೆ. ಇವೆಲ್ಲವನ್ನು ಬಿಡಬೇಕೆಂದರೂ ಬಿಡಲಾಗದಿರುವ ಮಾಯಾ ಪ್ರವೃತ್ತಿಗಳು. ಇದ್ದರೆ ಸುಖವಿಲ್ಲ, ಬಿಟ್ಟರೆ ಬದುಕಿಲ್ಲ. ನಾನು ಶರಣನಲ್ಲ, ಲಿಂಗೈಕ್ಯನಾದವನೂ ಅಲ್ಲ. ಇತ್ತ ಲೌಕಿಕಕ್ಕೆ ಮನಸೋಲದೆ, ಅತ್ತ ಭಕ್ತಿ ನಿಷ್ಠೆಯನ್ನು ಅಳವಡಿಸಿಕೊಳ್ಳಲಾಗದೆ, ಅಂತರ ಬೆಂತರ ಅಂದರೆ ಯಾವ ದಡಕ್ಕೂ ಹತ್ತದ ಜೀವಪಿಶಾಚಿ ಆಗಿರುವೆ. ಮನದಲ್ಲಿ ಅತಿ ಮೋಹಾದಿಗಳನ್ನು ಇರಿಸಿ ಲಿಂಗಕ್ಕೆ ಸ್ನಾನ ಮಾಡಿಸುವೆ. ಮನದಲ್ಲಿ ಬಗೆ ಬಗೆಯ ಆಸೆ ಭಾವನೆಗಳನ್ನಿರಿಸಿ ಲಿಂಗಕ್ಕೆ ಸ್ನಾನ ಮಾಡಿಸುವೆ. ಶರಣ ಲಿಂಗೈಕ್ಯ ಏನೂ ಅಲ್ಲದೆ ಲಿಂಗಕ್ಕೆ ಸ್ನಾನ ಮಾಡಿಸುವೆ. ಆದರೆ ಮಾಡುವ ಕೆಲಸಕ್ಕೂ ಚಿಂತಿಸುವ ಮಾರ್ಗಕ್ಕೂ ಯಾವುದೇ ಸಂಬಂಧವಿಲ್ಲ. ಅತ್ತ ದರಿ, ಇತ್ತ ಪುಲಿ, ನಿಂತು ಭಕ್ತನಾಗಲಾಗದ, ತಿರುಗಾಡುತ್ತಾ ಜಂಗಮನೂ ಆಗಲಾಗದ, ಮದುವೆಯಾಗಿ ಸಂಸಾರಿಯಾಗಲಾಗದ, ಸಂಸಾರ ತೊರೆದು ವಿರಕ್ತನಾಗಲಾರದ ನನ್ನ ಅಸಹನೀಯ ಸ್ಥಿತಿಯನ್ನು ಬಣ್ಣಿಸಲು ಆಗದು, ಬಚ್ಚಿಡಲು ಆಗದು. ಹೌದು, ಅಣ್ಣನವರು ಪ್ರಾಮಾಣಿಕತನದಿಂದ ತಮ್ಮೊಳಗನ್ನು ಹೊರಗೆಡವಿದ್ದಾರೆ. ಆದರಿದು ಎಲ್ಲರಿಗೂ ಸಾಧ್ಯವಾಗುವಂಥದ್ದಲ್ಲ. ಒಳಗಿನ ಆತ್ಮವನ್ನು ಗ್ರಹಿಸಿ ಮುಂದುವರಿದರೆ ಮಾತ್ರ ಶರಣ ಬದುಕು ನಮ್ಮದಾಗುತ್ತದೆ. ಮುಂದಿನ ವಚನ. ಸೆಟ್ಟಿ ಎಂಬೆನೆ ಸಿರಿಯಾಳನ, ಮಡಿವಾಳನೆಂಬೆನೆ ಮಾಚಯ್ಯನ, ಡೋಹರನೆಂಬೆನೆ ಕಕ್ಕಯ್ಯನ, ಮಾದಾರನೆಂಬೆನೆ ಚೆನ್ನಯ್ಯನ, ಆನು ಹಾರುವನೆಂದೆಡೆ ಕೂಡಲ ಸಂಗಯ್ಯ ನಗುವನಯ್ಯ. ಶರಣರಿಗೆ ಧರ್ಮ, ಕುಲ, ಜಾತಿಗಳ ಹಂಗಿಲ್ಲ. ಅವರು ತಮ್ಮ ಪೂರ್ವಾಶ್ರಮವನ್ನು ನೀಗಿಕೊಂಡು ಗುರು, ಲಿಂಗ, ಜಂಗಮರ ಪ್ರತಿರೂಪವಾಗಿ ಪರಮಾತ್ಮನಿಗೆ ತಮ್ಮನ್ನು ಸಮರ್ಪಿಸಿಕೊಂಡವರು.
ಅವರಂತರಂಗದಲ್ಲೆಲ್ಲ ತುಂಬಿರುವುದು ದೇವಭಾವನೆ ಮಾತ್ರ. ಜಾತಿ ಮತ ಭೇದವಿಲ್ಲದೆ ಎಲ್ಲರಲ್ಲೂ ಒಂದಾಗಿ ಇರಲು ಚಿಂತಿಸುವ, ಎಲ್ಲರನ್ನೂ ಇವ ನನ್ನವ ಎನ್ನುವ ಅವರ ಮನೋಭಾವನೆ ದೇವರಿಗಿಲ್ಲದ ಜಾತಿ ಶಿವಭಕ್ತನಿಗೇಕೆ ಎಂದು ಸವಾಲೆಸೆಯುವಂತಿದೆ. ಅವರು ಎಲ್ಲವನ್ನೂ ನೀಗಿದವರು, ಬಾಗಿದವರು ಮತ್ತು ಬೆಳಗುತ್ತಿರುವವರು, ದೇವ ಮಂದಿರದಲ್ಲಿ ಪೂಜೆಗೊಳ್ಳದಿರುವ ನಿಜದೇವರವರು. ಇಂತಹ ಮಹಾಶಿವ ಶರಣರಲ್ಲಿ ಬಸವಣ್ಣನವರು ತುಂಬು ಗೌರವದಿಂದ ಕಾಣುತ್ತಿದ್ದುದು ಸಿರಿಯಾಳ, ಮಡಿವಾಳ ಮಾಚಿದೇವ, ದೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ ಮೊದಲಾದವರನ್ನು. ಇವರು ತಮ್ಮ ಹೆಸರಿನೊಡನೆ ಜಾತಿ ಸೂಚಕ ಪದವನ್ನು ಇರಿಸಿಕೊಂಡು ಗುರುತಿಸಲ್ಪಡುವವರಾದರೂ ಬಸವಣ್ಣನವರಿಗೆ ಅವರ ಜಾತಿ ಗೌಣವಾಗಿತ್ತು, ಅವರ ಶರಣ ಬದುಕು ಮುಖ್ಯವಾಗಿತ್ತು. ಹಾಗಾಗಿ ತಮ್ಮಿ ವಚನದಲ್ಲಿ ಸಿರಿಯಾಳನನ್ನು ಸೆಟ್ಟಿ ಎನ್ನಲಾದೀತೆ, ಮಾಚಯ್ಯನನ್ನು ಮಡಿವಾಳ ಎನ್ನಲಾದೀತೆ, ಕಕ್ಕಯ್ಯನನ್ನು ಡೋಹರನೆನ್ನಬಹುದೇ, ಚೆನ್ನಯ್ಯನನ್ನು ಮಾದಾರನೆನ್ನಬಹುದೇ? ಹೇಳಿದರೆ ಅದು ಘೋರ ಅಪರಾಧ. ಅವರು ತ್ರಿಕರಣ ಶುದ್ಧರು, ತನು ಮನ ಧನದಲ್ಲಿ ದೇವ ಭಾವನೆ ತುಂಬಿಕೊಂಡವರು. ಹಾಗಾಗಿ ನನ್ನನ್ನು ಬ್ರಾಹ್ಮಣ ಎಂದು ಕರೆದರೆ ಕೂಡಲ ಸಂಗಯ್ಯ ನಕ್ಕು ಬಿಡುತ್ತಾನೆ. ಯಾರಿಗೆ ಜಾತಿಯ ಹಂಗಿಲ್ಲವೋ ಅವರೇ ನಿಜ ಶರಣರು ಎಂದಿದ್ದಾರೆ. ಮಸಿಯ ನೇಸುಕಾಲ ಬೆಳಗಿದೆಡೆ ಬಿಳಿದಾಗ ಬಲ್ಲುದೆ, ಕರ್ಮಸ್ಥಿತಿ ಬೆನ್ನ ಬಿಡದು. ಅನಂತ ಕೋಟಿ ಸನ್ಮಾನವ ಮಾಡಿದಡೇನು, ನಿಮಿಷದ ಉದಾಸೀನ ಕೆಡಿಸಿತ್ತು. ಕೂಡಲ ಸಂಗಮ ದೇವ, ನಿಮ್ಮ ನಂಬಿಯೂ ನಂಬದ ಡಂಬಕ ನಾನಯ್ಯ. ಸಾಧನೆಯ ಶರೀರವಿದು ಸಾಧಾರಣವಾದುದಲ್ಲ ಎನ್ನುವ ಮಾತಿದ್ದರೂ ಕೀಳ್ಮಟ್ಟದ ಪ್ರವೃತ್ತಿಯಿಂದ ಬಾಧಿತರಾಗಿ ಕೀಳ್ಮಟ್ಟದ ಕಾಮ ಪಿಪಾಸೆಯಿಂದ ಕೂಡಿದವನು ಎಂದೂ ಉತ್ತಮ ಎನಿಸುವುದಿಲ್ಲ. ಶರಣತ್ವವೆಂದರೆ ಬದುಕು ಎಂಬ ಉರಿಯುತ್ತಿರುವ ಅಗ್ನಿಯಲ್ಲಿ ಹಸಿಸೌದೆ ಎಂಬ ಕುವಿಚಾರಗಳನ್ನು ಹಾಕಿ ಊದಿದಾಗ ಬಗೆ ಬಗೆಯ ಹೊಗೆಯು ಏಳುವಂತೆ, ಅಂದರೆ ಅದೊಂದು ದುರ್ವರ್ತನೆಯ ಪ್ರತೀಕ. ಅದನ್ನು ಕಂಡಾಗ ಹೊರಬಂದ ನಿಶ್ವಾಸ. ಹಾಗಾಗಿ ಶರಣತ್ವ ಎಂದರೆ ಅಪೌರುಷೇಯ. ಇದೇ ಪರಶಿವನ ನಿಶ್ವಾಸ, ಇದೇ ಬ್ರಹ್ಮ ಸಾಕ್ಷಾತ್ಕಾರ. ಬ್ರಹ್ಮ ಸಾಕ್ಷಾತ್ಕಾರ ನಾವು ನೋಡುವ ಎಲ್ಲದರಲ್ಲಿಯೂ ಪರಶಿವನು ಇದ್ದಾನೆಂದು ತಿಳಿಯುವುದು. ಈ ತಿಳಿಯುವಿಕೆಗೆ ಬೇಕಾಗಿರುವುದು ನಾನು ಎಂಬುದು ಇಲ್ಲದಿರುವುದು. ಮಸಿಯನ್ನು ಎಷ್ಟು ಕಾಲ ಬೆಳಗಿದರೂ ಅದು ಬಿಳಿದು ಆಗುವುದಿಲ್ಲವೆಂದ ಬಸವಣ್ಣನವರು ನಾನು ಎಂಬುದನ್ನು ಒಳಗೆ ತುಂಬಿಟ್ಟುಕೊಂಡು ಎಷ್ಟೇ ಹೇಗೆ ಪೂಜೆ ಮಾಡಿದರೂ ಅದು ಮಸಿ ಇದ್ದಂತೆ. ಕರ್ಮಸ್ಥಿತಿ ಅಂದರೆ ಅಹಂಕಾರದಿಂದ ಉಂಟಾಗುವ ಮರವೇ. ಇದಕ್ಕೆ ಅಜ್ಞಾನವೇ ಮೂಲ. ಈಶವಾಸವಿರುವುದು ಯಾವುದೆಲ್ಲ ಚಲಿಸುವುದೋ ಚಲಿಸುವ ಜಾಗದಲ್ಲಿ. ತ್ಯಾಗವಿರಲಿ ಭೋಗದಲ್ಲಿ, ಆಸೆ ಇಲ್ಲದಿರಲಿ ಅನ್ಯರ ಸಿರಿಯಲ್ಲಿ. ಎಲ್ಲಿಯವರೆಗೆ ನಮ್ಮಲ್ಲಿನ ಮರವೇ ಅಜ್ಞಾನ ಹೋಗುವುದಿಲ್ಲವೋ ಅಲ್ಲಿಯವರೆಗೂ ನಾನು ಎಷ್ಟು ತೊಳೆದರೂ ಅದು ಮಸಿಯನ್ನು ತೊಳೆದಂತೆ. ನಾವು ಮರವೆಯ ಮೂಲವಾದ ಅಹಂಕಾರವನ್ನು ತೊಳೆಯಬೇಕು. ಗಳಿಗೆಯ ಉದಾಸೀನ ಯಾವಾಗ ಬರುತ್ತದೆಂದು ಹೇಳಲಾಗದು. ಅದು ಬಾರದಂತೆ ತಡೆದರೆ ಶರಣತನ ಸುಲಭ. ನಿಮ್ಮನ್ನು ನಂಬಿಯೂ ನಂಬದಿರುವ ಡಂಬಕನು ನಾನು ಎನ್ನುತ್ತಾ ಅಂತರಂಗದ ಅರಿವೇ ಸಾಧನೆಗೆ ಮೂಲವೆಂದು ಅರಹುತ್ತಾ ಶರಣತ್ವದರಿವು ಇರುವವಗೆ ಮೋಹ ಶೋಕ ಕಾಡದು ಎಂದಿದ್ದಾರೆ. ಇನ್ನೊಂದು ವಚನ, ನೀನಿಕ್ಕಿದ ಬೀಯದಲ್ಲಿ ವಂಚನೆಯುಳ್ಳಡೆ ಸಂಗ, ನಿಮ್ಮ ಕೈ ತೊತ್ತುತನಕ್ಕೆ ದೂರವಯ್ಯ. ಕದ್ದು ತಂದಡೆ ಕೈ ಹಿಡಿದೊಮ್ಮೆ ಬಡಿದು ತುಡುಗುಣಿತನವ ಬಿಡಿಸಯ್ಯ. ಜಂಗಮ ಮನೆಗೆ ಬಂದಲ್ಲಿ ಓ ಸರಿಸಿದಡೆ ಹಿಡಿದು ಮೂಗು ಕೊಯ್ಯಯ್ಯ. ಕೂಡಲ ಸಂಗಮ ದೇವ, ನನ್ನದೆನ್ನುವ ಈ ದೇಹ ಭಗವಂತ ನೀಡಿರುವಂಥದ್ದು. ನಾನು ವ್ಯಯ ಮಾಡಲೆಂದು ಕೊಟ್ಟಿರುವ ಧನ ಕನಕ ಐಶ್ವರ್ಯಾದಿಗಳೆಲ್ಲ ಭಗವಂತನೇ ಕೊಟ್ಟಿದ್ದರಿಂದ ವಂಚನೆಯಿಲ್ಲದೆ ನಾನದನ್ನು ಲಿಂಗರೂಪಿ ಜಂಗಮನಿಗೇ ನೀಡುತ್ತೇನೆ. ನೀಡುವುದರಲ್ಲಿ ನಾನೇನಾದರೂ ವಂಚನೆಗೆ ಮುಂದಾದರೆ ನಾನು ನಿಮ್ಮ ಸೇವಕ ಎಂಬುದು ದೂರದ ಮಾತಾಗುತ್ತದೆ. ನೀನು ನನಗೆ ಎಲ್ಲವನ್ನು ಕೊಟ್ಟಿರುವಾಗ ನಾನೇನನ್ನು ಕದ್ದು ತರಲಿ? ಕೊಟ್ಟವನು ನೀನೇ, ಕೊಟ್ಟುದ್ದ ಪಡೆವವನೂ ನೀನೇ, ಕೊಡುವುದನ್ನು ನೀನೇಕೆ ಬೇಡುವೆ? ನೀನು ಕೊಟ್ಟಿದ್ದು ನನಗೆ ಸಾಲದೆಂದು ಇನ್ನೊಂದಷ್ಟನ್ನು ಕದ್ದು ತಂದರೆ
ಕದ್ದು ತಂದ ಕೈಯನ್ನು ಹಿಡಿದು ಬಡಿದು ಆ ಸಲ್ಲದ ಮಾರ್ಗದಿಂದ ನನ್ನನ್ನು ಮುಕ್ತನನ್ನಾಗಿಸು. ಜಂಗಮ ಮನೆಗೆ ಬಂದಾಗ ಅವನಿಗೆ ನೀಡುವುದರಲ್ಲಿ ಜುಪುಟತನ ತೋರುವಂಥ ನಡತೆ ಎನಿಸುವ ನೀನು ಕೊಟ್ಟದ್ದು ನಿನ್ನವರಿಗೆ ನೀಡುವಲ್ಲಿ ಜಿಪುಣತನದ ಉದಾಸೀನ ಭಾವ ವ್ಯಕ್ತಿಸಿದರೆ ನನ್ನನ್ನು ಹಿಡಿದು ಮೂಗು ಕೊಯ್ದು ವಿರೂಪನನ್ನಾಗಿಸೆಂದು ಕೂಡಲ ಸಂಗಮನಲ್ಲಿ ಬೇಡಿಕೊಂಡಿದ್ದಾರೆ. ಹೀಗೆ ಪವಿತ್ರ ಅರ್ಪಣಾ ಮನೋಭಾವದಿಂದ ಮಾಡದ ಕಾರ್ಯಗಳಿಗೆ ಭಗವಂತ ಖಂಡಿತಕ್ಕೂ ಶಿಕ್ಷೆ ನೀಡುತ್ತಾನೆ. ಹಾಗಾಗಿ ನೀ ಕೊಟ್ಟುದು ನಿನಗಲ್ಲದೆ ಮತ್ತಾರಿಗೆ ಎನ್ನುವ ಭಾವನೆ ನಮ್ಮಲ್ಲಿದ್ದರೆ ಅದೇ ಪರಿಪೂರ್ಣ ಆತ್ಮಾನುಭವ. ಅದರಿಂದಲೇ ಶರಣತ್ವವೆಂದರೆ ಜಂಗಮಾರ್ಪಣ ಭಾವ. ಅದರಿಂದ ಬದುಕು ಪ್ರಕಾಶಮಯ. ಈ ಪ್ರಕಾಶಮಯ ಬದುಕಿನ ಸಾರವೇ ಪ್ರೀತಿ. ಈ ಪ್ರೀತಿಯನ್ನು ಸದಾ ನಮ್ಮೆದೆಯಲ್ಲಿರಿಸಿ ಬರಿದೆ ಬಗಳುವಿಕೆಯ ನಿಲ್ಲಿಸಿದರದು ಜಂಗಮಾನುಭೂತಿ. ಮುಂದಿನ ವಚನ. ಅಯ್ಯ, ನಿಮ್ಮ ಅನುಭಾವದಿಂದ ಎನ್ನ ತನು ಹಾಳಾಯಿತ್ತಯ್ಯ. ಅಯ್ಯ, ನಿಮ್ಮ ಅನುಭಾವದಿಂದ ಎನ್ನ ಮನ ಹಾಳಾಯಿತ್ತಯ್ಯ. ಅಯ್ಯ, ನಿಮ್ಮ ಅನುಭಾವದಿಂದ ಎನ್ನ ಕರ್ಮ ಛೇದನವಾಯಿತ್ತಯ್ಯ. ನಿಮ್ಮವರು ಅಡಿಗಡಿಗೆ ಹೇಳಿ ಭಕ್ತಿ ಎಂಬ ಒಡವೆಯ ದಿಟವ ಮಾಡಿ ತೋರಿದರು ಕಾಣ. ಕೂಡಲ ಸಂಗಮದೇವ, ನಾವು ಮಾಡುವ ಅದೆಷ್ಟೋ ಕೆಲಸಗಳು ಅವರವರ ಮನೋಭಾವಕ್ಕೆ ಅನುಸಾರವಾಗಿ ಅವರವರಿಗೆ ಸರಿಯಾಗಿಯೋ ತಪ್ಪಾಗಿಯೋ ಕಾಣಬಹುದು. ಮನದಂತೆ ಮಹಾದೇವ, ಮಾತಿನ ಅನುಸಾರವಾಗಿ ನಮ್ಮ ಮನದಲ್ಲಿ ಯಾವ ವಿಷಯ ವಾಂಛನೆ ಇದೆ ಅದರ ಮೇಲದು ಬೀರುವ ಪರಿಣಾಮವನ್ನು ಅಲ್ಲಗಳೆಯುವಂತಿಲ್ಲ. ದರೋಡೆಕೋರನೊಬ್ಬ ಋಷಿ ಮಾತುಗಳ ಆಲಿಸಿ ರಾಮ ಭಕ್ತನಾದ ಕಥೆಯನ್ನು ನಾವು ಕೇಳಿದ್ದೇವೆ. ಇದರಂತೆ ಬಸವಣ್ಣನವರು ಒಳ್ಳುಡಿ, ಸತ್ಸಂಪ್ರದಾಯಕ, ಸತ್ಸಂಗ, ಸತ್ಪ್ರವಚನಾದಿಗಳಿಂದ ಪರಿವರ್ತಿತವಾದ ಮನದ ಭಾವನೆಯನ್ನು ವರ್ಣಿಸುತ್ತಾರೆ. ಅದರಲ್ಲಿ ಅವರು ಅರಹುವುದು ಅನುಭಾವದಿಂದ ಮನದ ವಿಷಯ ಸುಖಾಭಿಲಾಷೆ ಇಲ್ಲವಾಯಿತು ಎನ್ನುವ ಧನಾತ್ಮಕ ಚಿಂತನೆಯನ್ನು. ಅನುಭಾವವೆಂದರೆ ಆತ್ಮಾನುಭಾವ, ಪರಮಜ್ಞಾನ. ಅನುಭಾವಿಯೇ ಆತ್ಮಜ್ಞಾನಿ. ಹಾಗಾಗಿಯೇ ಅನುಭಾವಿಯ ಮಾತುಗಳನ್ನು ಆಲಿಸಿ ನನ್ನಲ್ಲಿದ್ದ ದೇಹ ಭಾವ ದೂರವಾಯಿತು. ಮನಸ್ಸಿನ ವಿಷಯ ಸಂಕಲ್ಪದ ವಿಕಲ್ಪಗಳು ಹಾಳಾದವು. ನನ್ನ ಕರ್ಮ ಫಲಗಳು ನಾಶವಾದವು. ಅನುಭಾವಿಗಳು ಪದೇ ಪದೇ ಎಚ್ಚರಿಸುತ್ತಾ ಬಂದುದರಿಂದ ನನ್ನೆದೆಯಲ್ಲಿದ್ದ ಭಕ್ತಿ ಎಂಬ ಒಡವೆಯನ್ನು ನಿಜ ಭಕ್ತಿಯನ್ನಾಗಿಸಿದರು. ನನ್ನ ಭಕ್ತಿಯಿಂದ ನನ್ನ ಇಷ್ಟಾರ್ಥ ಸಿದ್ಧಿ ಎನ್ನುವ ನಂಬಿಕೆಗೆ ಇಂಬು ನೀಡಿದವರು ಶರಣಾನುಭಾವಿಗಳು. ನನ್ನೆಲ್ಲ ಅರಿವು ಭಕ್ತಿಯಾಚಾರದಿಂದ ಮನದ ಆತಂಕ ನೀಡಿ ಭಕ್ತಿ ಸಾರ್ಥಕತೆಯಿಂದ ನಿನ್ನನ್ನು ನನ್ನವನಾಗಿಸುವಲ್ಲಿ ಯಶಸ್ವಿಯಾಗಿದ್ದೇನೆಂದು ಧನ್ಯತೆಯಿಂದ ಪುಳಕಿತರಾಗಿದ್ದಾರೆ. ನಾವಿದರಿಂದ ಯಾರ ಮನಸ್ಸು ಸಮತ್ವದಲ್ಲಿರುತ್ತದೋ ಅಂತಹವರು ಶಿವಭಾವದಲ್ಲಿ ಬದುಕುತ್ತಿರುವ ನಿಜ ಶರಣರಾಗಿರುತ್ತಾರೆಂದು ಸಂತೃಪ್ತಿ ಹೊಂದಬಹುದು. ಮಾತಿನ ಮಾತಿಂಗೆ ನಿನ್ನ ಕೊಂದಹರೆಂದು ಎಲೆ ಹೋತೆ ಅಳು ಕಂಡ. ವೇದವ ನೋದಿದವರ ಮುಂದೆ ಅಳು ಕಂಡ. ಶಾಸ್ತ್ರವ ಕೇಳಿದವರ ಮುಂದೆ ಅಳು ಕಂಡ. ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮದೇವ. ಬಸವಣ್ಣನವರು ತಮ್ಮಿ ವಚನಲ್ಲಿ ಒಂದು ಸುಂದರ ಹೃದಯ ಅಂದರೆ ಹೃದಯ ವಿದ್ರಾವಕ ಸಂಗತಿಯೊಂದೊಂದು ಚಿತ್ರವತ್ತಾಗಿ ನಿರೂಪಿಸಿದ್ದಾರೆ. ಯಜ್ಞದಲ್ಲಿ ಬಲಿ ಕೊಡಲು ಹೋತವೊಂದನ್ನು ಎಳೆದುಕೊಂಡು ಹೋಗಿ ಯಜ್ಞಶಾಲೆ ಎದುರು ಕಟ್ಟಿದ್ದಾರೆ. ಆ ಹೋತಕ್ಕೆ ಪ್ರಾಣಿ ಭಯದ ಅರಿವಾಗಿದೆ, ಪ್ರಾಣ ಭಯದ ಅರಿವಾಗಿದೆ. ಒಂದೇ ಸಮನೆ ಕಿರುಚುತ್ತಿದೆ. ಬಸವಣ್ಣನವರು ನೋಡುತ್ತಾರೆ, ಮರುಗುತ್ತಾರೆ, ಅದರ ಮೈದಡುತ್ತಾರೆ. ಹೀಗೆನ್ನುತ್ತಾರೆ, ವೇದಗಳಲ್ಲಿ ಹೇಳಿದೆ ಎಂದು ನಿಷ್ಕಾರಣವಾಗಿ ನಿನ್ನನ್ನು ಕೊಲ್ಲುತ್ತಾರೆ. ಹಾಗಾಗಿ ವೇದವನ್ನು ಓದಿದವರ ಮುಂದೆ ನೀನು ಜೋರಾಗಿ ಅಳಬೇಕು. ನಿನ್ನ ಅಂತರಂಗದ ಮರಣ ಭಯವನ್ನು ತೋರಬೇಕು. ಶಾಸ್ತ್ರವನ್ನು ಓದಿದವರ ಮುಂದೆಯೂ ನೀನು ಜೋರಾಗಿ ಅಳಬೇಕು. ಅವರಿಗೂ ನಿನ್ನ ಮರಣ ಭಯದ ಅರಿವಾಗಬೇಕು. ಆದರೆ ನೀನು ಅತ್ತ ಮಾತ್ರಕ್ಕೆ ಮನ ಕರಗಿ ಅವರು ನಿನ್ನನ್ನು ಕೊಲ್ಲದೆ ಬಿಡುತ್ತಾರೆ ಎಂಬುದನ್ನು ಮಾತ್ರ ನಂಬುವಂತಿಲ್ಲ. ಆದರೆ ನೀನು ಅತ್ತುದಕ್ಕೆ ತಕ್ಕ ಫಲವನ್ನು ಅವರು ಪಡೆಯಲೇಬೇಕಾಗುತ್ತದೆ. ನೀನು ಅತ್ತುದಕ್ಕೆ ತಕ್ಕುದಾದ ಶಿಕ್ಷೆಯನ್ನು ಕೂಡಲ ಸಂಗಮ ದೇವ ಖಂಡಿತಕ್ಕೂ ಕೊಟ್ಟೇ ಕೊಡುತ್ತಾನೆ. ನಾವಿದರಿಂದ ಬಸವಣ್ಣನವರ ಅಂತರಂಗದ ಪರಿಚಯ ಮಾಡಿಕೊಳ್ಳಬಹುದು.
ಅವರೆಷ್ಟು ಕರುಣಾಶಾಲಿಗಳಾಗಿದ್ದರು ಎಂಬುದು ನಮ್ಮ ಅರಿವಿಗೆ ಬರುತ್ತದೆ. ಅವರು ದಯೆಯೇ ಧರ್ಮದ ಮೂಲ ಎಂದು ನಂಬಿದವರು, ಪ್ರೀತಿಯೇ ಪರಶಿವನ ಪೂಜೆ ಎಂದುಕೊಂಡವರು, ಹುಟ್ಟಿ ಬೆಳೆದು ನಾಶವಾಗುವ ದೇಹವು ಭಗವತ್ ಚಿಂತನೆಯಲ್ಲೇ ಮುಳುಗಿರಬೇಕೆಂದು ಬಯಸಿದವರು, ಅದರಿಂದ ಶರಣತ್ವ ಪ್ರಾಪ್ತಿಯೆಂದೂ ನಂಬಿದವರು. ನಾವು ಯಾರನ್ನೂ ಕೊಲ್ಲುವವರಾಗದೆ ಎಲ್ಲರನ್ನೂ ಗೆಲ್ಲುವವರಾಗೋಣ. ಇನ್ನೊಂದು ವಚನ, ಒಡೆಯರೊಡವೆಯ ಕೊಂಡಡೆ ಕಳ್ಳಂಗಳಾಯಿತ್ತೆಂಬ ಗಾದೆ ಎನಗಾಯಿತ್ತಯ್ಯ, ಇಂದೆನ್ನ ವಧುವ ನಾಳೆನ್ನ ಧನವ ನಾಡಿದ್ದೆನ್ನ ತನುವ ಬೇಡಿರೇಕಯ್ಯ, ಕೂಡಲ ಸಂಗಮ ದೇವ ಆನು ಮಾಡಿದುದಲ್ಲದೆ ಬಯಸಿದ ಬಯಕೆ ಸಲುವುದೇ ಅಯ್ಯ. ನಿಷ್ಠೆ ಎಂದರೆ ಪರಸ್ಪರ ಇರಿಸಿಕೊಂಡಿರುವ ಪ್ರೀತಿ. ನಿಷ್ಠಾವಂತ ಬದುಕಿನ ಸೋಲು ಗೆಲುವುಗಳನ್ನು ಸಮಾನವಾಗಿ ಕಂಡು ತನ್ನ ಕಾರ್ಯದಲ್ಲಿ ಧನ್ಯತೆಯನ್ನು ಅನುಭವಿಸುತ್ತಾನೆ. ನಿಷ್ಠಾವಂತನಲ್ಲಿ ಸದಾ ನನ್ನಲ್ಲಿರುವ ಎಲ್ಲವನ್ನೂ ನಿನಗೆ ಸಮರ್ಪಿಸಿ ಕೃತಾರ್ಥನಾಗುತ್ತೇನೆಂದು ಸಮರ್ಪಣಾ ಭಾವದ ನಿಲುವು ಇರುವುದನ್ನು ನಾವು ಗಮನಿಸಬಹುದು. ಬಸವಣ್ಣನವರು ನನ್ನದೆಂಬುದು ಏನೂ ಇಲ್ಲ, ಇರುವುದೆಲ್ಲವೂ ಒಡೆಯನಿಗೆ ಸೇರಿದುದು ಎಂಬ ಮನೋಭಾವದಲ್ಲಿ ಒಡೆಯ ತನ್ನ ಒಡವೆಯನ್ನು ತಾನು ತೆಗೆದುಕೊಂಡರೆ ಕಳ್ಳ ದುಃಖಿಸಿದಂತೆ ಎಂಬ ಗಾದೆ ನುಡಿಯನ್ನರುಹಿದ್ದಾರೆ. ಅಂದರೆ ದುಡಿದವ ತನ್ನ ದುಡಿಮೆಯಿಂದ ಪಡೆದುದನ್ನು ತಾನು ಉಂಡರೆ ದುಡಿಯದಿರುವ ಮೈಗಳ್ಳ ಕಂಡದನ್ನು ದುಃಖಿಸುತ್ತಾನೆ ಎಂದು. ನಾವು ಶಿವನ ಭಕ್ತರು ಎಂದಾದ ಮೇಲೆ ಎಲ್ಲವೂ ಶಿವನದ್ದೇ. ನಮ್ಮದೆಂಬುದು ಏನಿದ್ದರೂ ಅದು ಶಿವ ಕೊಟ್ಟುದನ್ನು ಪಡೆಯುವುದು ಮಾತ್ರ ನಮ್ಮದಿರುವ ಕೆಲಸ ಎಂಬುದಿಲ್ಲಿ ನಿರೂಪಿತವಾಗಿದೆ. ಕೇವಲ ಬಯಕೆಯಿಂದ ಮಾತ್ರ ಯಾವುದೂ ಸಿದ್ಧಿಸುವುದಿಲ್ಲ. ಅದಕ್ಕಾಗಿ ತ್ಯಾಗ ಮಾಡಬೇಕು. ನನ್ನದೆನ್ನುವ ಯಾವುದೂ ನನ್ನದಲ್ಲವೆಂಬ ಭಾವದಿಂದ ಪಡೆದರೆ ಅವನಿಗದನ್ನು ನೀಡುವ ಮನವಿದ್ದರೆ ಲಿಂಗದೇವನು ಅದನ್ನು ಒಪ್ಪಿಕೊಳ್ಳುತ್ತಾನೆ. ನನ್ನ ಮನ ತನುವನ್ನು ಲಿಂಗದೇವನಿಗೆ ಮೀಸಲಾಗಿರಿಸಿ ಆ ಮೀಸಲ ವಧುವನ್ನು ನಾಳೆಯ ಧನವನ್ನು ನಾಡಿದ್ದಿನ ತನುವನ್ನು ಬೇಡುವ ಮೊದಲೇ ಅರ್ಪಿಸಿ ಬಿಡಬೇಕು. ಸರ್ವಾರ್ಪಣಾ ಮನೋಭಾವವಿರಬೇಕು. ಇದಕ್ಕಾಗಿ ಎಂತಹ ಪ್ರಸಂಗಗಳು ಎದುರಾದರೂ ಎದುರಿಸಲು ಅದನ್ನು ಸದಾ ಸಿದ್ಧನಾಗಿರುವೆ ಎನ್ನುತ್ತಾ ಶರಣ ನಿಷ್ಠೆಯನ್ನು ಅರುಹಿದ್ದಾರೆ. ಇದೇ ಶರಣ ಬದುಕ ಪೂರ್ಣಯೋಗ. ಇದರಿಂದ ನನ್ನದೆಲ್ಲವೂ ಶಿವನದ್ದೇ, ಶಿವನ ಪ್ರೀತಿ ನನ್ನ ಪಾಲಿಗೆ ಸದಾ ಚೈತನ್ಯಯುಕ್ತವೆಂಬ ಅರಿವ ಬೆಳಗಿದೆ. ಇನ್ನೊಂದು ವಚನ, ವಿಶ್ವಜಿತನು ಧನುಜಿತನು ಸ್ವರ್ಜಿತನು ಸುತ್ರಾಮಜಿತನು ದ್ರಜಿತನು ಊರ್ವರಾಜಿತನು ಅಶ್ವಜಿತನು ಗೋಜಿತನು ಸ್ವಜಿತನು ಸ್ವಸಂವೇದನು ವೇದನಾದಾತೀತನು ತುರಿಯ ಪರಮಾನಂದ ನಿರ್ವಯ ಸೂರ್ಯಕೋಟಿ ಪ್ರಭೆಯ ಬೆಳಗಿನ ಸಹಸ್ರ ಕಿರಣದ ಅಗ್ರ ಪಟಲದ ಬೆಳಗು ಕೂಡಲ ಸಂಗನು. ಬಸವಣ್ಣನವರು ಕೂಡಲ ಸಂಗಮನ ಅತೀತ ಸ್ವರೂಪದ ವರ್ಣನೆಯನ್ನು ಬಲು ಸೊಗಸಾಗಿ ಮಾಡಿದ್ದಾರೆ. ಈತ ವಿಶ್ವಜಿತ ಅಂದರೆ ವಿಶ್ವವನ್ನೇ ಗೆದ್ದವನು, ಧನುಜಿತನು ರಾಕ್ಷಸರನ್ನು ಗೆದ್ದವನು, ಸ್ವರ್ಜಿತನು ಸ್ವರ್ಗವನ್ನು ಗೆದ್ದವನು, ಸುತ್ರಾಮಜಿತನು ದೇವೇಂದ್ರನನ್ನು ಗೆದ್ದವನು, ದ್ರಜಿತನು ನರರನ್ನು ಗೆದ್ದವನು, ಊರ್ವರಾಜಿತನು ಭೂಮಿಯನ್ನು ಗೆದ್ದವನು, ಅಶ್ವಜಿತನು ಕುದುರೆಗಳನ್ನು ಗೆದ್ದವನು, ಗೋಜಿತನು ಗೋವುಗಳನ್ನು ಗೆದ್ದವನು, ಸೃಜಿತನು ಸ್ವರ್ಗ ಗೆದ್ದವನು, ಸ್ವಸಂವೇದನು ವೇದನಾತೀತನು, ತುರಿಯ ಪರಮಾನಂದ ಜೀವಾತ್ಮನು ಪರಮಾತ್ಮನೊಡನೆ ಬೆರೆತು ಪರಮಾನಂದದಲ್ಲಿರುವನು ಅಂದರೆ ಅದೇ ಲಿಂಗ. ಸೂರ್ಯಕೋಟಿ ಪ್ರಭೆಯ ಬೆಳಗಿನ ಸಹಸ್ರ ಕಿರಣದ ಅಗ್ರ ಪಟಲದ ಬೆಳಗು ಕೋಟಿ ಸೂರ್ಯಪ್ರಭೆಯ ಬೆಳಗಿನಂತೆ ಬೆಳಗಾಗಿ ಉಜ್ವಲವಾಗಿ ಹೊಳೆಯುವ ಪ್ರಕಾಶವುಳ್ಳವನು. ಹೀಗೆ ಪರಮಾತ್ಮರೂಪಿ ಎನಿಸಿರುವ ವಿಶ್ವೇಶ್ವರ ನಿನ್ನ ಅನೇಕ ತೋಳುಗಳಲ್ಲಿ ಹೊಟ್ಟೆಗಳು ಮುಖಗಳು ಕಣ್ಣುಗಳು ಇರುವುದನ್ನು ನೋಡುತ್ತಿದ್ದೇನೆ. ಅನಂತ ರೂಪಿಯಾದ ನಿನ್ನನ್ನು ಎಲ್ಲ ಕಡೆಗಳಲ್ಲಿಯೂ ಕಾಣುತ್ತಿರುವವನು.